ಮುಂದಿನವರು ನಿಮ್ಮನ್ನು ತುಂಬ ಕೀಳಾಗಿ ನೋಡುವಷ್ಟರ ಮಟ್ಟಿಗೆ ಅವರ ಮುಂದೆ ತಲೆಬಾಗಬೇಡಿ. ಬೇರೆಯವರು ನಿಮ್ಮನ್ನು ಹೇಗೆ ಇಗ್ನೋರ್ ಮಾಡುತ್ತಾರೋ ಹಾಗೆ ನೀವು ಇಗ್ನೋರ್ ಮಾಡುವುದನ್ನು ಕಲಿಯಿರಿ. ಆಗಲೇ ಅವರು ನಿಮಗೆ ಗೌರವ ಕೊಡೋದು. ಹೃದಯದ ಸಂಬಂಧಗಳು ತುಂಬ ವಿಚಿತ್ರ. ಯಾರು ಮನಪೂರ್ವಕವಾಗಿ ಸಂಬಂಧ ನಿಭಾಯಿಸುತ್ತಾರೋ ಅವರಿಗೆ ಜಾಸ್ತಿ ನೋವು ಸಿಗುತ್ತೆ. ಪ್ರೀತಿಯಲ್ಲಿಯೇ ಜಾಸ್ತಿ ಸುಳ್ಳು ಆಶ್ವಾಸನೆಗಳನ್ನು ಕೊಡಲಾಗುತ್ತೆ. ಈ ವಿಷಯದಲ್ಲಿ ರಾಜನೀತಿಯು 2ನೇ ಸ್ಥಾನದಲ್ಲಿದೆ. ಜೀವನದ ಯುದ್ಧವನ್ನು ನಾವೊಬ್ಬರೇ ಹೋರಾಡಬೇಕು. ಇಲ್ಲಿ ಜನ ಜೊತೆಯಾಗಿ ಬರುವುದಕ್ಕಿಂತ ಜ್ಞಾನವನ್ನು ಕೊಡಲು ಬರುತ್ತಾರೆ ಅಷ್ಟೇ. ಜೀವನದಲ್ಲಿ ಕೆಲವು ನೋವುಗಳು ಸರಿಯಾಗಿ ಬದುಕಲು ಬಿಡುವುದಿಲ್ಲ, ಮತ್ತೆ ಕೆಲವು ಜವಾಬ್ದಾರಿಗಳು ಸಮಾಧಾನದಿಂದ ಸಾಯಲು ಬಿಡುವುದಿಲ್ಲ. ಇದು ಪ್ರೀತಿ. ಇಲ್ಲಿ ಮನಸ್ಸಿಗೆ ಬಂದ ಹಾಗೆ ನಡೆದುಕೊಳ್ಳಲು ಬರುವುದಿಲ್ಲ. ಅದೇ ಒಮ್ಮೆ ಪ್ರೀತಿಯಾದ ಮೇಲೆ ಸ್ವಾರ್ಥಿಯಾಗಿ ಯೋಚನೆ ಮಾಡಲು ಬರುವುದಿಲ್ಲ. ಒಬ್ಬ ವ್ಯಕ್ತಿಯನ್ನು ನಿಮ್ಮ ಮನಸ್ಸಿನಿಂದ ತೆಗೆದು ಹಾಕಲು ಸಾಧ್ಯವಾಗುತ್ತಿಲ್ಲವೆಂದರೆ ಆ ವ್ಯಕ್ತಿಯ ಮನಸ್ಸಿನಲ್ಲಿ ನೀವಿದ್ದೀರಾ ಎಂದರ್ಥ. ನೀವು ಎಷ್ಟೇ ಒಳ್ಳೆಯ ಕರ್ಮಗಳನ್ನು ಮಾಡಿ, ಆದರೆ ಹೊಗಳಿಕೆ ಮಾತ್ರ ಸ್ಮಶಾನದಲ್ಲೇ ಸಿಗುತ್ತೆ. ಪಶ್ಚಾತ್ತಾಪ ಭೂತಕಾಲವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಮತ್ತು ಚಿಂತೆ ಮಾಡುವುದರಿಂದ ಭವಿಷ್ಯ ಕಾಲವು ಬದಲಾಗುವುದಿಲ್ಲ. ಅದಕ್ಕಾಗಿ ವರ್ತಮಾನದಲ್ಲಿ ಆನಂದದಿಂದ ಇರುವುದೇ ನಿಜವಾದ ಸುಖವಾಗಿದೆ. ಹೊರಗಿನಿಂದ ತುಂಬ ಗಟ್ಟಿಮುಟ್ಟಾಗಿ ಕಾಣಿಸುವವರು ಒಳಗಿನಿಂದ ತುಂಬ ದುರ್ಬಲರಾಗಿರುತ್ತಾರೆ. ಜೀವನದಲ್ಲಿ ಎಲ್ಲವೂ ಮುಗಿಯಿತು ಎಂದು ಏನೂ ಇರುವುದಿಲ್ಲ. ಯಾವಾಗಲೂ ಹೊಸ ಪ್ರಾರಂಭ ನಿಮ್ಮ ಹಾದಿ ಕಾಯುತ್ತಿರುತ್ತೆ. ಸಂಬಂಧ ಆಳವಾಗಿರಲಿ ಬಿಡಲಿ, ಆದರೆ ವಿಶ್ವಾಸ ಮಾತ್ರ ಆಳವಾಗಿರಬೇಕು. ಹಣದಿಂದ ದೊರೆತ ಸಂತೋಷ ಕ್ಷಣಿಕವಾಗಿರುತ್ತೆ. ನಮ್ಮವರಿಂದ ಸಿಕ್ಕ ಸಂತೋಷ ಜೀವನ ಪೂರ್ತಿ ಜೊತೆಯಾಗಿ ಬರುತ್ತೆ. ಸಮಯದೊಂದಿಗೆ ಬದಲಾಗುತ್ತೆ, ಆದರೆ ಮನುಷ್ಯ ಯಾವ ಸಮಯದಲ್ಲಿ ಬೇಕಾದರೂ ಬದಲಾಗಬಹುದು. ನಮ್ಮ ಗುರುತು ಮಾಡಿಕೊಳ್ಳುವುದರಲ್ಲಿರುವ ಮಜಾ ಬೇರೆಯವರಿಗೆ ನೆರಳಾಗಿ ಇರುವುದರಲ್ಲಿ ಇಲ್ಲ. ಅದೇನೇ ನಿಮ್ಮಿಂದ ಕಸಿದುಕೊಳ್ಳಬಹುದೋ ಅದು ಯಾವುದು ನಿಮ್ಮದಾಗಿರಲೇ ಇಲ್ಲ ಎಂದು ತಿಳಿದುಕೊಂಡು ಬಿಡಿ. ಕೆಟ್ಟ ಪರಿಸ್ಥಿತಿಯಲ್ಲಿ ನಮ್ಮವರ ಹೀಯಾಳಿಕೆ, ಗೆಳೆಯರ ನೆಪ ಮತ್ತು ದುಃಖದ ಹಾಡುಗಳನ್ನು ಕೇಳಲೇಬೇಕಾಗುತ್ತೆ. ಯಾರಿಗೆ ತಮ್ಮ ತಪ್ಪಿನ ಅರಿವಿರುವುದಿಲ್ವೋ ಆ ವ್ಯಕ್ತಿಯಿಂದ ಆದಷ್ಟು ದೂರವಿರಿ. ಲಕ್ಷಾನುಗಟ್ಟಲೆ ಪ್ರಶ್ನೆಗಳು ಒಂದಕ್ಕೊಂದು ಪಿಸುಗುಡುತ್ತಲೇ ಇರುತ್ತೆ. ಮುಗ್ಧವಾಗಿ ಪ್ರೀತಿ ಮಾಡುವವರು ಮೌನವಾಗಿಯೇ ಜೀವಿಸುತ್ತಿರುತ್ತಾರೆ. ಯಾರು ನಿಮ್ಮನ್ನು ಗೌರವಿಸುತ್ತಾರೋ ಅವರೊಂದಿಗೆ ಮಾತನಾಡಿ. ಯಾರು ನಿಮ್ಮನ್ನು ಇಗ್ನೋರ್ ಮಾಡುತ್ತಾರೋ ಅವರೊಂದಿಗೆ ಅಲ್ಲ. ಹೃದಯದಿಂದ ಹಚ್ಚಿಕೊಳ್ಳುವುದಿದ್ರೆ ನಿಮ್ಮ ಒಳ್ಳೆಯ ಭವಿಷ್ಯ ಮತ್ತು ಕರಿಯರ್ ಸಲುವಾಗಿ ಹಚ್ಚಿಕೊಳ್ಳಿ. ಇಲ್ಲಿ ಕೆಲಸವಾದ ಮೇಲೆ ಎಲ್ಲರೂ ತಮ್ಮ ಬಣ್ಣ ಬದಲಾಯಿಸುತ್ತಾರೆ. ಬೇರೆಯವರ ಮಾತುಗಳಿಂದ ಯಾಕೆ ಕುಗ್ಗಿ ಹೋಗುತ್ತೀರಾ? ಜನ ಏನು ಬೇಕಾದರೂ ಮಾತನಾಡಿ ಹೋಗಿಬಿಡುತ್ತಾರೆ. ಯಾವಾಗ ಪರಿಸ್ಥಿತಿ ಬದಲಾಗುತ್ತೋ ಆಗ ಜನರ ಮಾತುಗಳು ಕೂಡ ಬದಲಾಗುತ್ತೆ. ಎಲ್ಲಿಯವರೆಗೆ ನಿಮ್ಮ ಅವಶ್ಯಕತೆ ಇರುತ್ತೋ ಅಲ್ಲಿಯವರೆಗೆ ನಿಮ್ಮಷ್ಟು ಒಳ್ಳೆಯ ಮನುಷ್ಯರು ಮತ್ತೊಬ್ಬರಿಲ್ಲ. ಕಾಳಜಿ ಮಾಡುವುದಕ್ಕಿಂತ ಬೇಜವಾಬ್ದಾರಿಯಾಗಿರುವುದೇ ಒಳ್ಳೆಯದು. ಜಾಸ್ತಿ ಕಾಳಜಿ ತೋರಿಸುವುದರಿಂದ ಜನ ನಮ್ಮನ್ನು ಅಗ್ಗವಾಗಿ ನೋಡಲು ಶುರು ಮಾಡುತ್ತಾರೆ. ಒಳ್ಳೆಯದನ್ನೇ ಯೋಚಿಸಿದರೆ ಒಳ್ಳೆಯದೇ ಆಗುತ್ತೆ, ಕೆಟ್ಟದ್ದನ್ನು ಯೋಚಿಸಿದರೆ ಕೆಟ್ಟದ್ದೇ ಆಗುತ್ತೆ. ನೀವು ಏನು ಯೋಚಿಸುತ್ತೀರೋ ನೀವು ಅದೇ ಆಗುತ್ತೀರಿ. ಅದಕ್ಕಾಗಿ ಒಳ್ಳೆಯದನ್ನೇ ಯೋಚಿಸಿ. ಬರೀ ಹವ್ಯಾಸವಿದ್ದರೆ ಅದರಿಂದ ಏನೂ ಪ್ರಯೋಜನವಿಲ್ಲ. ಆ ಹವ್ಯಾಸವನ್ನು ಸರಿಯಾಗಿ ಬಳಸಿಕೊಳ್ಳುವುದನ್ನು ಕಲಿತರೆ ಯಶಸ್ಸು ತಾನಾಗಿಯೇ ಸಿಗುತ್ತೆ. ಯಾರು ನಮ್ಮನ್ನು ಗುರುತಿಸುವುದಿಲ್ಲವೆಂಬುದು ನಮ್ಮ ಸೋಲಲ್ಲ, ನಮ್ಮನ್ನು ನಾವು ಗುರುತಿಸದೇ ಇರುವುದೇ ನಮ್ಮ ನಿಜವಾದ ಸೋಲು. ನೆನಪಿಡಿ, ಯಾರು ನಿಮ್ಮನ್ನು ಅಳಿಸುತ್ತಾರೋ ಅವರು ನಿಮ್ಮನ್ನು ಮರೆತು ಬಿಡಬಹುದು. ನೀವು ತಪ್ಪುಗಳನ್ನು ಕ್ಷಮಿಸಿ, ಆದರೆ ಅವಮಾನವನ್ನು ಎಂದಿಗೂ ಸಹಿಸಿಕೊಳ್ಳಬೇಡಿ. ಕೆಟ್ಟ ಸಮಯದಲ್ಲಿ ನಮ್ಮನ್ನು ಬಿಟ್ಟು ಹೋಗುವವರು ಕಲಿಸುವ ಪಾಠವೇನೆಂದರೆ ಯಾವ ಸಂಬಂಧವು ಯಾವಾಗಲೂ ಕೊನೆಯವರೆಗೆ ಬರುವುದಿಲ್ಲವೆಂದು. ಜನರು ತಮ್ಮ ಅವಶ್ಯಕತೆಯನ್ನು ಪೂರ್ತಿಗೊಳಿಸುತ್ತಿದ್ದರು, ಮತ್ತೆ ಸುಮ್ಮನೆ ಅದಕ್ಕೆ ಪ್ರೀತಿ ಎಂದು ತಿಳಿದುಕೊಂಡು ಬಿಟ್ಟೆವು. ಸಂಬಂಧಗಳ ಸಂತೆಯಲ್ಲಿ ಯಾರು ಹೃದಯದಿಂದ ಮತ್ತು ನಾಲಿಗೆಯಿಂದ ಪ್ರಾಮಾಣಿಕರಾಗಿರುತ್ತಾರೋ ಕಡೆಗೆ ಅವರೇ ಒಂಟಿಯಾಗಿ ಉಳಿದು ಬಿಡುತ್ತಾರೆ. ಕೆಟ್ಟ ಸಮಯದಲ್ಲಿ ಕೂಡ ಒಂದು ಒಳ್ಳೆಯ ವಿಚಾರ ಇದೆ. ಅದು ಬಂದಾದ ಮೇಲೆ ಎಲ್ಲ ಚಿಲ್ಲರೆ ಜನರು ನಿಮ್ಮ ಜೀವನದಿಂದ ದೂರ ತಳ್ಳಿಬಿಡುತ್ತೆ. ಯಶಸ್ವಿಯಾಗಲು 2 ವಸ್ತುಗಳು ತುಂಬ ಅವಶ್ಯಕ. ಒಂದು ನಿಮ್ಮನ್ನು ಹಿಂದಕ್ಕೆ ಎಳೆಯುತ್ತಿರುವುದು, ಮತ್ತೆ ಒಂದು ನಿಮ್ಮನ್ನು ಮುಂದೆ ಸಾಗಲು ಅನಿವಾರ್ಯ ಮಾಡೋದು. ಭವಿಷ್ಯವು ಮೊಸುಕಾಗಿ ಕಾಣಿಸತೊಡಗಿದ್ರೆ ಆಗ ವರ್ತಮಾನದ ಕಡೆ ಕೇಂದ್ರೀಕರಿಸುವುದು ತುಂಬ ಅವಶ್ಯಕವಾಗಿದೆ. ಎಷ್ಟು ದಿನ ಬೇಕಾದರೂ ಕಾಯುತ್ತಾ ಕೂರಬಹುದು, ಆದರೆ ಅದು ಒಬ್ಬರಿಂದಲೇ ನಿರೀಕ್ಷೆ ಇದ್ದರೆ ಅದು ತುಂಬ ನೋವು ಕೊಡುತ್ತೆ. ಈಗ ನಾನು ಜನರ ಹಿಂದೆ ಹೋಗುವುದನ್ನು ಬಿಟ್ಟು ಬಿಟ್ಟಿದ್ದೇನೆ. ನಾನು ಅವರಿಗೆ ಎಷ್ಟು ಗೌರವ ಕೊಟ್ಟೆನೋ ಅವರು ಅಷ್ಟೇ ನನ್ನನ್ನು ಕೀಳಾಗಿ ನೋಡಲು ಶುರು ಮಾಡಿದ್ರು. ಈ ಜೀವನದಲ್ಲಿ ನಿನ್ನನ್ನು ನಾನು ಯಾವತ್ತೂ ಅಳಿಸುವುದಿಲ್ಲ ಎಂದವರೇ ಮೊದಲು ಕಣ್ಣಲ್ಲಿ ನೀರು ತರಿಸುತ್ತಾರೆ. ಜೊತೆಗಾರ ಸುಂದರನಾಗಿರಲಿ ಬಿಡಲಿ, ಆದರೆ ಗೌರವದಿಂದ ಕಾಣುವವರಾಗಿರಬೇಕು. ಸತ್ಯವಾದ ಪ್ರೀತಿ ಯಾವಾಗಲೂ ಮುಗಿಯುವುದಿಲ್ಲ, ಆದರೆ ಸಮಯದೊಂದಿಗೆ ಮೌನವಾಗುತ್ತಾ ಹೋಗುತ್ತೆ. ಯಾವ ಸಂಬಂಧಗಳು ತುಂಬ ಆಳವಾಗಿರುತ್ತೋ ಅವುಗಳು ತಮ್ಮ ಇರುವಿಕೆಯ ಗದ್ದಲ ಮಾಡೋದಿಲ್ಲ.
ಎಲ್ಲಿ ತೋರಿಕೆ ಇರೋದಿಲ್ವೋ ಆ ಸಂಬಂಧವೇ ತುಂಬಾ ಪರಿಣಾಮಕಾರಿಯಾಗಿರುತ್ತೆ. ಈಗಿನ ಪ್ರೀತಿಯ ನಿಜವಾದ ಗುರುತು ಏನೆಂದ್ರೆ, ಯಾರು ಎಷ್ಟು ಸುಳ್ಳು ಹೇಳುತ್ತಾರೋ ಅವರನ್ನೇ ಜಾಸ್ತಿ ಇಷ್ಟಪಡಲಾಗುತ್ತೆ. ಪ್ರಾಮಾಣಿಕರಾದವರು ಎಲ್ಲರನ್ನು ಇಷ್ಟಪಡುತ್ತಾ ಹೋಗೋದಿಲ್ಲ. ಏನಾಯಿತು ಎಂಬ ಪ್ರಶ್ನೆಗೆ ಏನೂ ಇಲ್ಲ ಎಂಬ ಉತ್ತರದಲ್ಲಿ ಏನೂ ಇದೆ ಎಂದು ಅರಿತವರೇ ನಿಜವಾದ ಆತ್ಮೀಯರು. ಅವಶ್ಯಕತೆ ಮುಗಿದ ಮೇಲೆ ಆತ್ಮವೇ ದೇಹನ ಬಿಟ್ಟು ಹೋಗುತ್ತೆ. ಇನ್ನು ಮನುಷ್ಯರು ಯಾವ ಲೆಕ್ಕ? ಯಾರನ್ನು ಬಲವಂತವಾಗಿ ಮಾತನಾಡಿಸಲು ಹೋಗಬಾರದು, ತುಂಬ ಕೀಳಾಗಿ ಕಾಣುತ್ತಾರೆ. ಜೀವನದಲ್ಲಿ ಯಾವತ್ತಿಗೂ ನಟಿಸಬೇಡ, ನೀನು ಹೇಗಿದ್ದೀಯಾ ಹಾಗೆ ಇರು. ಯಾರನ್ನು ಮೆಚ್ಚಿಸಲು ಪ್ರಯತ್ನ ಮಾಡಬೇಡ, ಯಾಕೆಂದರೆ ನಟನೆ ಒಮ್ಮೆ ಅಭ್ಯಾಸವಾದರೆ ಜೀವನ ಪೂರ್ತಿ ನಟಿಸುತ್ತಲೇ ಇರಬೇಕಾಗುತ್ತೆ. ನಿಜವಾದ ಸಂಬಂಧ ಹೃದಯದಿಂದ ಆಗಬೇಕೇ ಹೊರತು ಅವಶ್ಯಕತೆಗಳಿಂದಲ್ಲ. ಅವಶ್ಯಕತೆ ಇದ್ದಾಗ ಮಾತ್ರ ನಮ್ಮನ್ನು ನೆನಪು ಮಾಡುವವರೇ ಬುದ್ಧಿವಂತರು. ಅವರ ಮೇಲೆ ಅತಿಯಾದ ನಂಬಿಕೆ ಇಟ್ಟ ನಾವೇ ದಡ್ಡರು. ಪರಿಚಯವಾದ ಹೊಸದರಲ್ಲಿ ತುಂಬ ಪ್ರೀತಿ, ತುಂಬ ಕಾಳಜಿ ವಹಿಸುತ್ತಾರೆ. ಆದರೆ ಅದೆಲ್ಲ ಕೊನೆಯವರೆಗೂ ಇರಲ್ಲ. ನಮ್ಮ ಅವಶ್ಯಕತೆ ಏನೂ ಇಲ್ಲ ಅಂತ ಗೊತ್ತಾದರೆ ನಮ್ಮನ್ನು ಮಾತನಾಡಿಸುವುದಕ್ಕೆ ಅವರಿಗೆ ಸಮಯ ಇರೋದಿಲ್ಲ. ಯಾರ ಜೊತೆ ಎಷ್ಟರ ಮಟ್ಟಿಗೆ ಇರಬೇಕೋ ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕು. ಎಲ್ಲರೂ ನಮ್ಮವರು ಎಂದುಕೊಂಡು ಒಳ್ಳೆಯತನಕ್ಕೋಸ್ಕರ ಏನಾದರೂ ಮಾಡಿದರೆ ಕೊನೆಗೆ ನಾವೇ ಕೆಟ್ಟವರಾಗುತ್ತೇವೆ. ಕೆಲವೊಬ್ಬರಿಗೆ ಎಷ್ಟೇ ಪ್ರೀತಿ ತೋರಿಸಿದ್ರು ಸಮಯ ಬಂದಾಗ ನಾವು ಹೊರಗಿನವರು ಎಂದು ಸಾಬೀತುಪಡಿಸುತ್ತಾರೆ. ನಂಬಿಕೆ ಇಲ್ಲದ ಕಡೆ ನಾವು ಏನೇ ಹೇಳಿದ್ರೂ ಅದು ಸುಳ್ಳಿನಂತೆ ಕಾಣುತ್ತೆ. ಬೇಡ ಎಂದು ಒಮ್ಮೆ ಗಟ್ಟಿ ನಿರ್ಧಾರ ಮಾಡಿದ ಮೇಲೆ ಮತ್ತೆ ಅದರ ಬಗ್ಗೆ ಚಿಂತೆ ಮಾಡಬಾರದು. ಅದು ವಸ್ತುವಾಗಲಿ ಅಥವಾ ವ್ಯಕ್ತಿಯೇ ಆಗಿರಲಿ. ಇಲ್ಲದಿದ್ದರೆ ಚಿತೆಯಾಗಿ ಮಾರ್ಪಾಡಾಗುತ್ತೆ. ನಮ್ಮ ಈ ನೋವಿಗೆ ನಾವೇ ಕಾರಣವೇ ಹೊರತು ಬೇರ್ಯಾರೂ ಅಲ್ಲ. ಅತಿಯಾಗಿ ನಂಬಿದ್ದು ನಾವೇ, ಅತಿಯಾಗಿ ಬಯಸಿದ್ದು ನಾವೇ. ಕೆಟ್ಟವರಾಗಲು ಕೆಟ್ಟ ಕೆಲಸವೇ ಮಾಡಬೇಕೆಂದೇನಿಲ್ಲ. ಸತ್ಯವನ್ನು ಇದ್ದುದನ್ನು ಇದ್ದ ಹಾಗೆ ಹೇಳಿದರೆ ಸಾಕು, ಕೆಟ್ಟವರಾಗುತ್ತೇವೆ. ಹಣವಿದ್ರೆ ಅಪರಿಚಿತರು ಕೂಡ ಸಂಬಂಧಿಕರು, ಹಣವಿಲ್ಲದಿದ್ದರೆ ಸಂಬಂಧಿಕರು ಕೂಡ ಅಪರಿಚಿತರು. ಅವಶ್ಯಕತೆ ಇದ್ದಾಗ ಅಂದ ಚಂದದಿ ಮಾತನಾಡಿ ಅವಶ್ಯಕತೆ ತೀರಿದ ಮೇಲೆ ಕಸದಂತೆ ಕಾಣುವ ಕಮಂಗಿಗಳನ್ನು ನಂಬಬೇಡಿ. ಸಂಬಂಧಗಳು ಹಾಳಾಗುವುದು ದೊಡ್ಡ ದೊಡ್ಡ ಕಲಹಗಳಿಂದಲ್ಲ, ಹಿಂದೆ ಮಾತನಾಡುವ ಹವ್ಯಾಸದಿಂದ. ಅಂಥವರಿಗೊಂದು ದೊಡ್ಡ ನಮಸ್ಕಾರ. ನಿಮ್ಮ ಹಿಂದೆ ಮಾತನಾಡುವವರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ, ಯಾಕೆಂದರೆ ಅವರಿಗೆ ನಿಮ್ಮ ಮುಂದೆ ಮಾತನಾಡುವ ಯೋಗ್ಯತೆ ಇರೋದಿಲ್ಲ. ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಬಿಡು. ಅರ್ಥ ಮಾಡಿಕೊಳ್ಳುವವರು ಜೊತೆಯುಳಿಯುತ್ತಾರೆ, ಅನುಮಾನ ಪಟ್ಟವರು ದೂರ ಸರಿದು ಹೋಗುತ್ತಾರೆ. ಅಕ್ಕರೆ ಇಲ್ಲದ ಸಂಬಂಧಕ್ಕೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟರೇನು? ಅದು ನೀಡುವುದು ಬೇವಿನ ಕಹಿಯೇ ಹೊರತು ಬೆಲ್ಲದ ರುಚಿಯನ್ನಲ್ಲ. ತಾವು ಹೇಳಿದ್ದೆ ಸರಿ ಎಂದು ವಾದ ಮಾಡುವವರ ಹತ್ತಿರ ನೀವು ವಾದ ಮಾಡಬೇಡಿ. ಅವರು ನಿಮ್ಮ ಅಭಿಪ್ರಾಯ ಒಪ್ಪುವುದಿಲ್ಲ. ಅವರ ನಿಲುವನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಇಂಥವರ ಜೊತೆ ಮಾತನಾಡಿದರೆ ಸಮಯ ಮತ್ತು ಸಂಬಂಧ ಹಾಳಾಗುತ್ತೆ. ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ನಾಟಕವಾಡುವವರನ್ನು ಗುರುತಿಸಬಹುದು, ಆದರೆ ಮನಸ್ಸಿಗೆ ಬಣ್ಣ ಹಚ್ಚಿಕೊಂಡು ನಾಟಕವಾಡುವವರನ್ನು ಗುರುತಿಸುವುದು. ಕೆಲವರ ಬಣ್ಣದ ಮುಖವಾಡಗಳು ಅವರ ಮಿತಿ ಮೀರಿದ ಕುಣಿತದಿಂದ ತಾನಾಗಿಯೇ ಕಳಚಿ ಬೀಳುತ್ತೆ. ನಾವು ಅವರನ್ನು ತಾಳ್ಮೆಯಿಂದ ಕುಣಿಯಲಿ ಅಂತ ಕುಣಿಯೋಕೆ ಬಿಡಬೇಕು ಅಷ್ಟೇ. ಮಾತು ಸಂಬಂಧವನ್ನು ಕೂಡಿಸುವಂತೆ ಇರಬೇಕೇ ಹೊರತು ಸಂಬಂಧವನ್ನು ಹಾಳು ಮಾಡುವಂತೆ ಅಲ್ಲ. ಕೆಲವರು ತುಂಬ ಸಭ್ಯರಂತೆ ಮುಖವಾಡ ಹಾಕ್ಕೊಂಡು ಇರ್ತಾರೆ. ಅವರ ನಿಜ ರೂಪ ಜನರಿಗೆ ಗೊತ್ತಾಗುತ್ತೆ ಅನ್ನೋ ಬಯಕೆ ಬೇರೆಯವರನ್ನೆಲ್ಲ ಕೆಟ್ಟವರು ಅಂತ ಸಮಾಜಕ್ಕೆ ತೋರಿಸುತ್ತಾ ಬರುತ್ತಾರೆ. ದುರಂತ ಅಂದರೆ ನಮ್ಮ ಸಮಾಜವನ್ನು ಅಂಥವರ ಮಾತನ್ನೇ ನಂಬೋದು.